ರಾಧೆಯಾಗುವುದು ಅಷ್ಟು ಸುಲಭವಲ್ಲ. ನೀವೇನಾದರೂ ಯಾರನ್ನಾದರೂ ನಿರಾಪೇಕ್ಷಣ ಭಾವದಿಂದ ನಾನು ನಿನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ ನೀನೂ ಕೂಡ ನನ್ನನ್ನು ಪ್ರೀತಿಸಬೇಕು ಎಂಬ ಪ್ರಾಪಂಚಿಕ ಸ್ವಾರ್ಥವನ್ನು ಧಿಕ್ಕರಿಸಿ ಪ್ರೀತಿಸಿದ್ದೀರಾ? ನೀನು ನನ್ನ ಪ್ರೀತಿಸ್ತೀಯೋ ಇಲ್ವೋ ಅದು ನನಗೆ ಬೇಕಿಲ್ಲದ ವಿಚಾರ, ಆದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಪ್ರೀತಿಸಿದ್ದೀರಾ? ಇಲ್ಲ ಅನ್ನೋದು ನಿಮ್ಮ ಉತ್ತರವಾಗಿದ್ದರೆ ನಿಮಗೆ ರಾಧೆ ಎಂಬ ಮೆದು ಜೀವದವಳ ಕಡುಗಟ್ಟಿಯಾದ ಪ್ರೀತಿ, ಪ್ರತಿಫಲಾಕಾಂಕ್ಷರಹಿತ ಪ್ರೀತಿಯ ಹೋರು ಯಾವತ್ತೂ ಯಾವ ಕಾಲಕ್ಕೂ ಅರ್ಥವಾಗ್ತು. ತೀರಾ ರುಕ್ಮಿಣಿಯಾಗುವುದು ಬಲು ಸುಲಭ. ಅಂದರೆ ಆಕೆ ನೇರವಾಗಿ ವಿಚಾರವನ್ನು ಪ್ರಸ್ತಾಪಿಸಿ ಮದುವೆಯನ್ನೇ ಆಗಿಬಿಡ್ಲು. ಸತ್ಯಭಾಮೆಯಾಗುವುದು ಇನ್ನೂ ಸುಲಭ. ಏಕೆಂದರೆ ಆಕೆ ನಿರಂತರವಾಗಿ ಅಂದರೆ ಹಿಂದಿನ ನಾಗಕನ್ಯೆಯಾಗಿದ್ದ ಕಾಲದಲ್ಲಿ ಆಕೆಯ ಹೆಸರು ಚಂದ್ರಕಾಂತೆ ಎಂದಿತ್ತು. ಆಗಲೇ ವಿಷ್ಣು ಸ್ವರೂಪಿಯನ್ನು ಪ್ರೀತಿಸಿದವಳು. ಆಗ ವಿಷ್ಣುವಿನದು ರಾಮನ ಅವತಾರವಾಗಿತ್ತು. ಸಿಂಗಲ್ ಬಿಲ್ಲು ಸಿಂಗಲ್ ಪತ್ನಿ ಲಾಜಿಕ್ ಎದ್ದಿದ್ದರಿಂದ ಕೃಷ್ಣನ ಅವತಾರದವರೆಗೂ ಕಾಯಬೇಕಿತ್ತು. ಹೇಳಿ ಕೇಳಿ ಸತ್ಯಭಾಮೆ ಕೂಡ ಭೂಪುತ್ರಿ, ಥೇಟು ಸೀತೆ ಅಂತವಳು, ಕೃಷ್ಣನಿಗಾಗಿ ಪರಿತಪಿಸಿ ಕಾದವಳು. ಹೀಗೆ ಕಾಯೋದು ಇನ್ನೂ ಸುಲಭ. ಆದರೆ ರಾಧೆಯಾಗೋದು ಅಷ್ಟು ಸಲೀಸಲ್ಲ. ಅವಳಂತೆ ತೂರಾಬಾರ ಪ್ರೀತಿಸೋದಿದೆಯಲ್ಲ, ಬಲು ಗಟ್ಟಿ ಹೃದಯ ಬೇಕಾಗತ್ತೆ. ಪ್ರಪಂಚದ ಕೊಂಕಟಿನ ಮಾತುಗಳನ್ನೆಲ್ಲ ಜೀರ್ಣಿಸ್ಕೊಳ್ಬೇಕಾಗತ್ತೆ. ಹೂವಿನಂತೆ ದುಂಬಿಯನ್ನು ಪ್ರೀತಿಸಬೇಕಾಗತ್ತೆ. ಹೂವಿಗೆ ದುಂಬಿ ಸ್ವಂತಾನ, ದುಂಬಿಗೆ ಹೂ ಸ್ವಂತಾನ ಅಂತ ಯೋಚಿಸಿದ್ರೂ ಮನಸ್ಸು ಕಾಯಿ ಚಟ್ನಿ ಆಗಿಬಿಡತ್ತೆ. ಪ್ರೀತಿ ಯಾವತ್ತೂ ತರ್ಕಕ್ಕಿಳಿಬಾರ್ದು. ಮೆದುಳಿನಲ್ಲಿ ಜಾಗ ಸಂಪಾದಿಸುವ ಯಾವುದೂ ಕೂಡ ಅದು ಕೇವಲ ಜವಾಬ್ದಾರಿಯೇ ಹೊರತು ಪ್ರೀತಿಯಾಗಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಹಾಗಾಗಿ ತಲೆಯೊಳಗೆ ಪ್ರಶ್ನೆ ಶುರುವಿಕ್ಕುವ ಯಾವುದನ್ನು ಪ್ರೀತಿ ಎನ್ನಲಾಗದು. ಹಾಗಾಗಿ ಥೇಟು ಹೂವಿನಂತೆ ದುಂಬಿಯನ್ನು ಪ್ರೀತಿಸಬೇಕಾಗತ್ತೆ. ಪ್ರೀತಿಸೋದು, ಮದುವೆ ಆಗೋದು, ಪಾಲನೆ ಪೋಷಣೆ, ಮಕ್ಕಳಾಗೋದು, ಸಂಸಾರ ಸಾಕೋದು, ಸಲಹೋದು, ಸ್ನೇಹ, ಲೈಂಗಿಕತೆ, ಕಾಳಜಿ ಇವೆಲ್ಲವೂ ಕೂಡ ಪ್ರತ್ಯೇಕ ವಿಚಾರಗಳು. ಇದಕ್ಕೆಲ್ಲ ನೀವು ಗಂಡ ಎಂಬ ಒಂದೇ ಹೆಸರಿಟ್ಟರೂ ಈ ಬರಹದ ಮೂಲಾಶಯ ಮೂಲ ತರ್ಕವು ಮಣ್ಣು ಹಿಡಿದಂತೆಯೇ ಸರಿ. ಪ್ರತಿಯೊಂದು ಕೂಡ ಬೇರೆ ಬೇರೆ ವಿಚಾರಗಳಾಗಿರುತ್ತವೆ. ನೀವು ಯಾವನನ್ನೋ ಪ್ರೀತಿಸಿದಾಗ ಆಕೆ ನನಗೆ ದಕ್ಕದಿದ್ರೂ ಸರಿ, ಆಕೆ ಚೆನ್ನಾಗಿರಬೇಕು, ಆಕೆ ನಗುನೇ ನನ್ನ ಸಂತೋಷ ಅಂತ ಭಾವ ಎಲ್ಲಿಯವರೆಗೂ ನಿಮ್ಮಲ್ಲಿ ಅಡಗಿರುತ್ತೋ ಆ ಕ್ಷಣಿಕ ಸಮಯವಷ್ಟೇ ನಿಮ್ಮದು ಒರಿಜಿನಲ್ ಎನಿಸಬಹುದಾದ ಪ್ರೀತಿ. ಅದೇ ರಾಧೆಯಾಗೋದು. ನಂತರ ಆಕೆ ಅಥವಾ ಅವನು ತೋಳ ತೆಕ್ಕೆಗೆ ದಕ್ಕುವಷ್ಟು ಹತ್ತಿರವಾಗಿ ಆ ಹಂತವನ್ನು ತಲುಪಿದ್ರು ನಂತರದ್ದು ಕೇವಲ ಜವಾಬ್ದಾರಿಯಷ್ಟೇ. ಜವಾಬ್ದಾರಿಗಳು ಪ್ರೀತಿಯನ್ನು ಇಂಚಿಂಚಾಗಿ ಕೊಲ್ಲೋದಕ್ಕೆ ಆರಂಭಿಸುತ್ತವೆ. ಯಾವಾಗ ನೀವು ಪ್ರೀತಿಸಿದವಳನ್ನು ಜವಾಬ್ದಾರಿ ಅಂತ ಪೋಷಿಸತೊಡಗ್ತಿರೋ ಆ ಕ್ಷಣಕ್ಕೆ ಆಕೆ ರಾಧೆ ಎಂಬ ಪಾತ್ರದಿಂದ ರುಕ್ಮಿಣಿ ಎಂಬ ಪಾತ್ರಕ್ಕೆ ಪರಕಾಯ ಪ್ರವೇಶವಾಗಿ ಬಿಡ್ತಾಳೆ. ಹೂ ಬಿಡ್ತಾಳೆ, ನರ್ತನ ಮಾಡ್ತಾಳೆ. ಅದನ್ನು ನೀನು ನೋಡಲೇಬೇಕು ಅಂತ ಕೂಡ ಬೇಡಿಕೆ ಇಡ್ತಾಳೆ. ನೋಡಲಿಲ್ವೋ ಒಂದು ತಾತ್ವಿಕ ನಿಷ್ಕಳಂಕ ಛೇಡನೆ, ಬೇಸರ, ಅಥವಾ ನೀವು ಹೇಳಿದ ನಾನು ಕೇಳ್ತೀನಿ ಆದರೆ ನಾನು ಹೇಳಿದ ಯಾವುದನ್ನು ಯಾವತ್ತೂ ನೀವು ಕೇಳಲೇ ಇಲ್ಲ ಅನ್ನುವಂತಹ ಅಣಿಮುತ್ತುಗಳನ್ನು ಸರವಾಗಿ ಕೊರಳಿಗೆ ಬರತೊಡಗುತ್ತವೆ. ಏಕೆಂದರೆ ರಾಧೆ ಇಲ್ವಲ್ಲ, ಅಲ್ಲಿ ಕೇವಲ ರುಕ್ಮಿಣಿಯಷ್ಟೇ ಇದ್ದಾಳೆ. ಎಲ್ಲಿಯ ತನಕ ಈ ಕ್ಷಣ ಈ ಪರಿಸ್ಥಿತಿ ಇರಬೇಕಾಗತ್ತೆ? ಹೀಗೆ ಎಲ್ಲಿ ಸರಿ ತಪ್ಪುಗಳ ಲೆಕ್ಕಾಚಾರವಿಲ್ಲ. ನಾನು ಆತನನ್ನು ಇಷ್ಟಪಟ್ಟಿದ್ದೇನೆ ಅಷ್ಟೆ. ಅದೇ ಸಮಯದಲ್ಲಿ ಆತ ಕೂಡ ನನ್ನನ್ನು ಇಷ್ಟಪಡ್ತಾನ ಅಥವಾ ಆತನಿಗೆ ಯಾರು ಇಷ್ಟವಿರಬಹುದು ಎಂಬ ಪ್ರಶ್ನೆ ಕೂಡ ನಿನ್ನ ಎದೆಯ ಮೆದುವಿನಲ್ಲಿ ಹುಟ್ಟದಷ್ಟು ಪ್ರೀತಿಸಲು ಬರುತ್ತದೆಯಾ? ಗುಡ್, ನೀನು ರಾಧೆ ಅಂತಾನೆ ಲೆಕ್ಕ. ನಿಮಗೆ ಗೊತ್ತಾ, ರಾಧೆ ಬೇರಾರ ಜೊತೆಗೂ ಮದುವೆಯಾಗಿತ್ತು. ಅದ ನಂತರವೇ ಆಕೆ ಕೃಷ್ಣನನ್ನು ಪ್ರೀತಿಸಿದವಳು.
ಅಂದರೆ ಪ್ರಪಂಚ ಏನನ್ನತ್ತೆ ಎಂಬುದನ್ನೆಲ್ಲ ಬಿಟ್ಟು ಪ್ರೀತಿಯನ್ನೇ ಬೆಂಬತ್ತಲಿಕ್ಕೆ ಅದೆಷ್ಟು ಖಂಡಬಲ ಎದೆಯಲ್ಲಿರಬೇಕು ಗೊತ್ತಾ? ಮುಖ್ಯ ಪ್ರಪಂಚವನ್ನು ನೋಡುವುದು, ಪ್ರಪಂಚ ಏನನ್ನುತ್ತದೆ ಎಂಬುದನ್ನು ಕೊಡವಿ ಪ್ರೀತಿಸಬೇಕಾಗತ್ತೆ. ಮನಸ್ಸಿನ ಪ್ರೀತಿ ಸೋತ ಬೇಸರದಿಂದ ಉಪವಾಸ ಕೂತದ್ದೇ ನಿಜವಾದರೆ, ಹೊಟ್ಟೆಯು ಪ್ರೀತಿಸಿದ ಅನ್ನವನ್ನು ದೂರ ಮಾಡಿದ, ಆ ನಿಷ್ಕಳಂಕ ಪ್ರೇಮವನ್ನು ದೂರ ಮಾಡಿದ ನಾನು ಅದೆಷ್ಟರ ಮಟ್ಟಿಗೆ ಪ್ರೀತಿಸಲು ಅರ್ಹ ಎಂಬೆಲ್ಲ ಕೇಳಿಕೊಳ್ಳಬೇಕಾಗತ್ತೆ. ಹಸಿವು ಕೂಡ ಗಮನಕ್ಕೆ ಬಾರದಂತೆ ಹೊಟ್ಟೆಯ ಅನ್ನದ ಪ್ರೀತಿಯನ್ನೂ ದೂರ ಮಾಡಿದೆ ಎಂಬ ಭಾವಕ್ಕೂ ಬೀಳದೆ, ನಿಮಗೇ ತಿಳಿಯದಂತೆ ಹಸಿವೆ ಅರಿವಾಗದಂತೆ ಉಪವಾಸಕ್ಕೆ ಬಿದ್ದಿರೋ ನೀನೊಬ್ಬಳು ಅಪ್ಪಟ ರಾಧೆಯಂತೆಯೇ ಲೆಕ್ಕ. ಪ್ರೀತಿಸಿದವನು ಏನನ್ನೋ ತಂದುಕೊಟ್ಟಾನು, ರಾಣಿಯಂತೆ ನನ್ನನ್ನು ನೋಡಿಕೊಳ್ತಾನೆ, ಪಾಲನೆ ಪೋಷಣೆ ಮಾಡ್ತಾನೆ, ಗಟ್ಟಿ ಸಂತೆಯಲ್ಲೂ ಬೆರಳು ಹಿಡಿದಿರುತ್ತಾನೆ. ಇವೆಲ್ಲವೂ ನಿಮ್ಮ ಸೋಲು. ಸ್ವಂತಕ್ಕೆ ನಿಲ್ಲಲು ತಾಕತ್ತಿಲ್ಲದ್ದರಿಂದ ನೀವು ನಿಮ್ಮ ಪರಾವಲಂಬಿ ವ್ಯಕ್ತಿತ್ವಕ್ಕೆ ಪ್ರೀತಿ ಎಂಬ ತೆಳ್ಳನೆಯ ಮೇಕಪ್ ಜಮಾಯಿಸುತ್ತಿದ್ದೀರಷ್ಟೆ. ಗಮನಿಸಿ ನೋಡಿ, ಬಹುತೇಕ ಹುಡುಗಿಯರು ದುಡ್ಡಿದ್ದವರನ್ನೋ, ಅವನ ಕಾರನ್ನೋ, ಬಂಗಲೆಯನ್ನೋ, ಅವನಿಂದ ಮಾಡುವಂತಹದೊಂದು ವೆಚ್ಚಗಳನ್ನು ಇತ್ಯಾದಿಗಳನ್ನು ನೋಡಿ ಎಂತೆಂಥವನನ್ನು ಪಡೆಯುವ ಬಯಕೆಗಾಗಿಯೇ ಅವನ ಹಿಂದೆ ಬಿದ್ದಿರೋದುಂಟು. ಇದು ಪ್ರೀತಿಯೇ ಅಲ್ಲ, ಜೀವನದಲ್ಲಿ ಬದುಕಲಿಕ್ಕೆ ಬಲವಾದೊಂದು ಹೆಗಲು ಹುಡುಕುವ ಕ್ಯಾಮೆ ಅಷ್ಟೆ. ನಾನು ಎಂಬ ರಾಧೆಯ ಧಿಮಾಕು ಎದೆಯಲ್ಲಿ ಮೂಡದ ಹೊರತು ನಾವು ನೀವೆಲ್ಲರೂ ಪರಾವಲಂಬಿಯೇ ಹೌದು. ಬೇಡಿದವಳಲ್ಲ ರಾಧೆ. ಏನೇನೋ ಬೇಡಿದ್ದರೆ ಆಕೆಯನ್ನು ರಾಧೆ ಎನ್ನಲಾಗ್ತಾ ಇರಲಿಲ್ಲ. ಕೃಷ್ಣನಿಂದ ಏನನ್ನೂ ಬಯಸಿದ್ದರೆ ಆಕೆ ರಾಧೆ ಆಗ್ತಾ ಇರಲಿಲ್ಲ. ಕನಿಷ್ಠ ನಾನು ನಿನಗಾಗಿ ಬದುಕ್ತಾ ಇದ್ದೇನೆ ಅಥವಾ ನಾನು ನಿನಗಾಗಿ ಕಾಯ್ತಾ ಇದ್ದೇನೆ, ನಾನು ನಿನಗಾಗಿ ಕಾಯುತ್ತಿದ್ದೇನೆ, ನೀನು ಬಾ ಅಂತಲೂ ಕೂಡ ಕನವರಿಸಿದವಳೇ ಅಲ್ಲ, ಖಾಲಿ ಪ್ರೀತಿಸುತ್ತಲೇ ಇದ್ದಳು. ಗಂಡ ಏನಂದಾನು, ಪ್ರಪಂಚ ಏನಂದಾತು, ಊಟ ಹೇಗೆ, ಜೀವನ ಹೇಗೆ, ಇದ್ಯಾವುದರ ಬಗ್ಗೆಯೂ ಎಂದೆಲ್ಲ ಆಕೆ ಯೋಚಿಸಿದ್ದೇ ಇಲ್ಲ. ಪ್ರಪಂಚದ ಎಲ್ಲರಂತೆ ಆಕೆ ಕೂಡ ಮಿಸಸ್ ಕೃಷ್ಣ ಆಗುತ್ತಿದ್ದಳೆ ಹೊರತು ತನ್ನ ಹೆಸರನ್ನೇ ಮೊದಲು ಬರೆದು ಅವನ ಹೆಸರನ್ನೇ ನಂತರ ಬರೆಯುವ ರಾಧಾಕೃಷ್ಣ ಎಂದಾಗ್ತಾ ಇರಲಿಲ್ಲ. ಪ್ರಪಂಚದಲ್ಲಿ ಎಂತೆಂತಹ ಕಲಿಘಟಗಳ ಮುಂದೆ ನಿಂತು ರಕ್ತದೋಕಳಿಯಾಡಿ ಸಾವಿರಾರು ಮಹಿಳೆಯರನ್ನು ಕಾಪಾಡಿ ಸಂಧಾನಕ್ಕಿಳಿದು ಏನೆಲ್ಲ ಮಾಡಿದ ಕೃಷ್ಣ ಎಷ್ಟು ಫೇಮಸ್ ಆದ್ನೋ, ಖಾಲಿ ಪ್ರೀತಿ ಎಂಬ ಒಂದನ್ನೇ ಸಮಾನವಾಗಿ ಆಚರಿಸಿ ಆಕೆ ಅಷ್ಟೇ ಫೇಮಸ್ ಆಗಿ ಕೃಷ್ಣನಿಗೆ ಸಮಾನವಾಗಿ ನಿಲ್ತಾಳೆ. ತಕ್ಕಡಿಗೆ ಹಾಕಿದ್ದೇ ಆದರೆ ಕೃಷ್ಣನ 8 ಜನ ಹೆಂಡತಿಯರು ಒಂದು ಕಡೆ ತೂಕವಾದರೆ, ಅಷ್ಟಕ್ಕೂ ಸರಿಸಮವಾಗಿ ಮತ್ತೊಂದು ಕಡೆ ರಾಧಾ ತಕ್ಕಡಿ ಹತ್ತುವುದೇ ಬೇಕಿಲ್ಲ. ನವಿರು ಬೆರಳುಗಳಿಂದ ಕೃಷ್ಣನ ಮೇಲಿಟ್ಟಿದ್ದ ಪ್ರೀತಿಯನ್ನೇ ತಕ್ಕಡಿಗೆ ತಾಕಿದರೂ ಸಾಕು, ತಕ್ಕಡಿ ಸರಿಸಮಾನವಾಗಿರುತ್ತದೆ. ಅದು ರಾಧೆ. ಹೆಂಡತಿಯಾಗ ಬಿಡಬಹುದು, ಮೈದಾನಿಯಾಗಿ ಬಿಡಬಹುದು, ಭಗ್ನ ಪ್ರೇಮಿಯಾಗಲೂ ಬಿಡಬಹುದು. ಆದರೆ ರಾಧೆಯಂತಾಗುವುದು ಅಷ್ಟು ಸುಲಭವಲ್ಲ. ಒಮ್ಮೆ ರಾಧೆಯಾಗಲು ಪ್ರಯತ್ನಿಸಿ ನೋಡಿ. ಇಷ್ಟಪಟ್ಟವನಿಗೆ ನೀನೆಂದರೆ ನನಗಿಷ್ಟ ಅಂತ ಹೇಳದೇ ಕೂಡ ಪ್ರೀತಿಸಿ ನೋಡಿ. ಅಂದೇ ನೀವು ರಾಧೆಯಾಗ್ಬಿಡ್ತೀರಿ. ನೀವು ರಾಧೆಯಾಗುವುದು ಅಥವಾ ರಾಧೆಯಂತಾಗುವುದು ಬೇರೆ ವಿಚಾರ. ಬದಲಿಗೆ ಪ್ರೀತಿ ಅಂದ್ರೇನು ಅಂತ ನಮಗೆಷ್ಟು ಗೊತ್ತು ಅನ್ನೋದು ಮೊದಲು ಎದೆ ಮುಟ್ಟಿ ಕೇಳಿಕೊಳ್ಳಬೇಕಾದ ಪ್ರಶ್ನೆ.